10 ವರ್ಷದಿಂದ ಮನೆಯವರು ಯಾರು ಹೊರಗೆ ಬಂದಿಲ್ವಂತೆ. 10 ವರ್ಷದಿಂದ. ಆದ್ರೂ ಮನೆಯೊಳಗೆ 2019ರ ಕ್ಯಾಲೆಂಡರ್ ಸಿಕ್ಕಿದ್ದು ಹೇಗೆ? ಮನೆಯಲ್ಲಿದ್ದದ್ದು 4 ಜನ ಅಂತ ಸ್ಥಳೀಯರು ಮಾಹಿತಿ ಕೊಡ್ತಾರೆ. ನಮಗೆ ಗೊತ್ತಿರೋ ಹಾಗೆ 4 ಜನ ಇದ್ದಿದ್ದು ಮನೆಯಲ್ಲಿ ಅಂತ. ಮತ್ತೆ 10 ವರ್ಷದಿಂದ ಯಾರು ಹೊರಗೆ ಬಂದಿದ್ದನ್ನು ನೋಡಿಲ್ಲ ಅಂತಾರೆ. ಆದ್ರೆ ಈಗ ಮನೆಯಲ್ಲಿ ಸಿಕ್ಕಿರೋದು 5 ಅಸ್ಥಿ ಪಂಜರ. ತುಂಬಾ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದು, ಬಟ್ ಸ್ಥಳದಲ್ಲಿ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಸುಮಾರು 10 ವರ್ಷದಿಂದ ನಾವು ಅವ್ರ ಮುಖ ನೋಡಿಲ್ಲ. ಅವ್ರು ಯಾರಿದ್ದಾರೆ ಏನು ಅಂತ ನಾವೇನು ನೋಡಿಲ್ಲ. ಮನೆ ಯಾವಾಗಲೂ ಕ್ಲೋಸೇ ಇರ್ತಿತ್ತು. ಈಗ 19ರ ಕ್ಯಾಲೆಂಡ್ರಲ್ಲಿದೆ, 4 ಅಲ್ಲ 5 ಶವ ಇದೆ ಅಂತಂದರೆ ಅದು ನಮ್ಗೆ ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ. ಇದಕ್ಕಿಂತ ಮುಂಚೆ ಇಲ್ಲಿ ಯಾರೂ ಓಡಾಡಿಲ್ಲ, ಏನಿಲ್ಲ. ಅದು 19 ಕ್ಯಾಲೆಂಡರ್ ಹೆಂಗಿದೆ ಅನ್ನೋದು ನಮಗೂ ಆತಂಕ ಮೂಡಿಸ್ತಾ ಇದೆ. ಮತ್ತು ಇನ್ನೊಂದು 4 ಜನ ಇದ್ರಂತೆ ಅವ್ರ ಮನೆಯಲ್ಲಿ, 5 ಶವ ಇದೆ ಅನ್ನೋದು ಅದನ್ನು ಆತಂಕ ಮೂಡಿಸ್ತಾ ಇದೆ. 4 ಜನ ಇದ್ದಾರೆ, 5 ಜನ. ಮತ್ತು ನಾವೇನು ಅಂದ್ಕೊಂಡಿದ್ವಿ, ಇಲ್ಲೆಲ್ಲ ಅವರು ಊರು ಬಿಟ್ಟು ಹೋಗಿದ್ದಾರೆ, ಬೇರೆ ಎಲ್ಲೋ ಇದ್ದಾರೆ ಅಂತ ಅಂದಿದ್ವಿ. ಅಷ್ಟು ಬಿಟ್ಟರೆ ಲಾಕ್ ಆಗಿರ್ತಿತ್ತು. ಯಾವಾಗಲೂ ನಾವು ಲಾಕ್ ಆಗಿದ್ವಿ. 12 ವರ್ಷದಿಂದ ನಾವು ಓಡಾಡ್ತಿದ್ದೀವಿ, ಯಾವತ್ತೂ ನೋಡಿಲ್ಲ. ಇಲ್ಲಿ ಅಕ್ಕಪಕ್ಕದವರು ಅವ್ರು 10 ವರ್ಷದಿಂದ ಯಾರೂ ನೋಡಿಲ್ಲ. ಇತ್ತೀಚೆಗೆ ಇವಾಗ ಸಿಕ್ಕಿರೋದೇನೆಂದರೆ ಕಳ್ತನ, ಯಾರೋ ಕಳ್ಳರು ಬಂದು ಏನಾದರೂ ಇದು ಮಾಡಿರಬೇಕು. ಅಷ್ಟು ಬಿಟ್ಟರೆ ಇದೇನಿಲ್ಲ. ಹೌದು, ಅದೇ ಸರ್ ಗೊತ್ತಿಲ್ಲ. ಅವರು ಯಾರು ಸಂಪರ್ಕದಲ್ಲಿ ಇದ್ದಿಲ್ಲ ಅನಿಸುತ್ತೆ. ಯಾರಾದ್ರು ಬರ್ಬೋದಾಗಿತ್ತು, ಬಂದಿಲ್ಲ. ಯಾರು ಕೇಳಿಲ್ಲ. ಈ ಮನೆ ಪಕ್ಕದ ಮನೆ ಕಟ್ಬೇಕಾರೆ ಕೇಳಿದ್ವಿ. ಅವರು ಮಗಳಿಗೇನೋ ಕಟ್ಸಿದ ಮನೆ ಅಂತ ಏನೋ ಹೇಳಿದ್ರು. ಇದು ಅವ್ರೇನೋ ಮಾರಿದ್ದಾರೆ, ಅದೇನೇನೋ ಕೇಳ್ತಿದ್ವಿ ನಾವು. ಏನಕ್ಕೆ ಬಿಡಿ, ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿರ್ಬೋದು ಅಂತ ಸುಮ್ಮನೆ ಇದ್ವಿ. ಹಂಗಾಗಿ ಅವ್ರು ಯಾರು ಸಂಬಂಧಿಕರು ಬಂದಿಲ್ಲ ಅಂದ್ಕೊಂಡಿದ್ವಿ. ಅಲ್ಲ, ಅವರು ನಮಗೆ ಸಂಪರ್ಕ ಇಲ್ಲ ಸರ್. ನಾವು ನೋಡಿದಾಗ ನಾನು ನೋಡಿಲ್ಲ ಅವ್ರಿಗೆ. ಮೊನ್ನೆ ರಾತ್ರಿಯಿಂದ ಹೇಳ್ತಿದ್ದು 3 ಅಂತಿದ್ದಾರೆ. ಆದರೆ ಈಗ ಬೆಳಿಗ್ಗೆ ನೋಡಿದರೆ 5 ಅಂತಿದ್ದಾರೆ. ಅದು ಕೂಲಂಕಷವಾಗಿ ಏನಂತಾನೋ ಇನ್ನೂವರೆಗೂ ನಮಗೆ ತಿಳಿತಾ ಇಲ್ಲ. ಅದನ್ನು ಪರೀಕ್ಷೆ ಮಾಡಿ ಹೇಳ್ಬೇಕಂತ ನಾವು ಮನವಿ ಮಾಡ್ಕೊತಿದ್ದೀವಿ. 3 ಇದಾವೋ 5 ಇದಾವೋ? ನಮ್ಮ ಮಾಹಿತಿ ಪ್ರಕಾರ ಅವ್ರು ಇದ್ದಿದ್ದೇ 4 ಜನ. ಈ 5ನೇ ಯಾರು ಅಂತ ನಮಗೆ ತಿಳಿತಾ ಇಲ್ಲ. ಒಂದು ಸ್ವಲ್ಪ ನೀವು ಆದಷ್ಟು ತನಿಖೆ ಮಾಡ್ಬೇಕಂತ ನಾವು ಕೇಳ್ಕೊತಿದ್ದೀವಿ ಪೊಲೀಸರನ್ನು. ಸರ್, ಅಕ್ಕಪಕ್ಕದ ಮನೆಗೆ ಅವರ ಒಡನಾಟ ಏನು ಇರಲಿಲ್ಲ. ಏನಂದರೆ ಅವ್ರ ಮನೆಗೆ ಅವರ ಮಗ ಒಬ್ಬನೇ ಅಡ್ಡಾಡ್ತಿದ್ದು, ಹಂಗಾಗಿ ಒಡನಾಟ ಯಾರಿಗಿಲ್ಲ. ಬಟ್ ಏನಂದರೆ ರೋಡಲ್ಲಿ ಅಡ್ಡಾಡೋದ್ರಿಂದ ಇವ್ರು ಇಂಥ ಮನೆಯವ್ರೆ ಅಂತಂದು ಹೇಳ್ಕೊಳ್ಳೋದೊಂದು ಪರಿಸ್ಥಿತಿ ಇತ್ತು ಅಷ್ಟೇ. ಬಟ್ ಯಾರಿಗೂ ಅವ್ರು ತೊಂದರೆ ಮಾಡಿಲ್ಲ, ಯಾರಿಗೂ ಅವ್ರು ಕೆಟ್ಟದ್ದು ಮಾಡಿಲ್ಲ, ಯಾರ ಸವಾಸಕ್ಕೂ ಬಂದಿಲ್ಲ. ಅವ್ರು ಯಾವತ್ತೂ ಯಾರನ್ನು ಏನಪ್ಪ ಅಂತ ಅಂದರೂ ಅಲ್ಲ. ಅವರು ಒಳ್ಳೆಯ ಜನನೇ. ಅವರು ಅಲ್ಲಿ ಅವ್ರ ಮನೆಗೆ ಕಾಯಿಲೆ ಅನ್ನೋದು ನಮಗೆ ಅನುಭವ ಇಲ್ಲ ಸರ್. ಬಟ್ ಏನಂದರೆ ಎಲ್ಲರೂ ಒಂದು ಸ್ವಲ್ಪ ದಪ್ಪ ಪರ್ಸನಾಲಿಟಿ ಇದ್ದರು. ಅವ್ರ ಕೈಗೆ ಅಡ್ಡಾಡೋ ಅಂಥ ಪರಿಸ್ಥಿತಿಯಾಗಿ ಇರಲಿಲ್ಲ ಅವರು. ಅದೇ ಈಗ ಎಲ್ಲರಲ್ಲಿ ಅನುಮಾನ ಮೂಡಿರೋದೇ ಅದು. ನಾವು ನೋಡಿರೋದು 10 ವರ್ಷದ ಕೆಳಗೆ ಅಲ್ಲಿ ಒಳಗಡೆ ಕ್ಯಾಲೆಂಡರ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ, ಆಕ್ಸಿಜನ್ ಸಿಲಿಂಡರ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅದೇ ನಮಗೆ ಆತಂಕ ಮೂಡಿಬಿಟ್ಟಿದೆ. ಈಗ ಅದು ಏನಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ, ಅಲ್ಲಿನ ಸ್ಥಳೀಯರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ಬಹಳ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವರು 16 ವರ್ಷದಿಂದ ಅಲ್ಲೇ ಇರೋರು ಯಾರೊಬ್ಬರಿಗೂ ಕೂಡ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ, ಈ ಮನೆಯಲ್ಲಿ ಯಾರು ವಾಸವಾಗಿದ್ರು, ಅವ್ರ ಚಲನವಲನಗಳೇನು, ಇಲ್ಲಿ 5 ಅಸ್ಥಿ ಪಂಜರಗಳು ಹೆಂಗೆ ಬಂತು? 2019ರ ಕ್ಯಾಲೆಂಡರ್ ಇದೆ ಅಂತ ಹೇಳ್ತಾರೆ. ಮೊದಲು 5 ಅಸ್ಥಿ ಪಂಜರ ಅಂದರು, ಅದಾದ್ಮೇಲೆ ಈಗ 3 ಅಂತ ಹೇಳಿದ್ರು, ಈಗ 5 ಅಂತ ಹೇಳ್ತಿದ್ದಾರೆ. ಏನೊಂದು ಗೊತ್ತಾಗ್ತಾ ಇಲ್ಲ. ನಾವು ಒಂದು 10-12 ವರ್ಷದಿಂದ ಪ್ರತಿನಿತ್ಯ ಇಲ್ಲೇ ಓಡಾಡೋರು. ನಮಗೂ ಆ ಕುಟುಂಬದ ಜೊತೆ ಯಾವುದೇ ಸಂಪರ್ಕ ಇಲ್ಲ. ಮತ್ತು ಹೆಚ್ಚಿಗೆ ಆ ಮನೇಲಿ ಯಾರು ಇಲ್ಲ ಅಂತಲೇ ಭಾವಿಸಿದ್ದು ನಾವು. ಯಾರು ಕಾಣಿಸ್ತಾನೂ ಇರಲಿಲ್ಲ ಕೂಡ. ಒಂದಷ್ಟು ಜನಕ್ಕೆ ಗೊತ್ತಿದ್ದ ಹಾಗೆ ಒಂದು 4 ಜನ ಇದ್ದಿರಬಹುದು ಆ ಕುಟುಂಬದಲ್ಲಿ. ಅವರು ಕೂಡ ಯಾರ ಜೊತೆಗೂ ಸಂಪರ್ಕ ಇಟ್ಕೊಂಡವರಲ್ಲ, ಅಥವಾ ಮನೆಯಿಂದ ಹೊರಗೆ ಬಂದು ಏರಿಯಾದಲ್ಲಿ ಓಡಾಟ ಮಾಡೋದು ಅಥವಾ ಯಾರ ಜೊತೆಗಾದರೂ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದು ಯಾವ ಒಂದು ಕೂಡ ಇರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಈ ಮನೆ ಓಪನ್ ಮಾಡಿದಾಗ ಇಲ್ಲಿ 3 ಅಸ್ಥಿ ಪಂಜರಗಳು ಅಂತ ಹೇಳಿದ್ರು. ಅದಾದಮೇಲೆ 5 ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ಒಂದು ಆಕ್ಸಿಜನ್ ಸಿಲಿಂಡರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ದಿದ್ದೇ 4 ಜನ, 5 ಅಸ್ಥಿ ಪಂಜರ ಬಂತು ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅಕ್ಕಪಕ್ಕದವರು ತೀವ್ರ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ತನಿಖೆ ಮಾಡಬೇಕು. ಈ ಪ್ರಕರಣ ಏನು ಅನ್ನೋದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಏನು ನಡೆದಿದೆ ಅನ್ನೋದು ಗೊತ್ತಾಗಬೇಕು ಅಂತ ಯೋಚನೆ ಮಾಡಿ. ಈಗ ಅಕ್ಕಪಕ್ಕದ ಮನೆಯಲ್ಲಿ ಇಂಥದ್ದೊಂದು ಘಟನೆ ಆಗಿಬಿಟ್ರೆ ಆ ಸ್ಥಳೀಯರ ಪರಿಸ್ಥಿತಿ ಏನಿರಬೇಡ ಅಂತ. ಸೊ ರಾಘವೇಂದ್ರ, ಈಗ ಸ್ಥಳೀಯರು ಮಾತಾಡೋದನ್ನು ನೋಡ್ತಾ ಇದ್ವಿ. ಯಾರೊಬ್ಬರಿಗೂ ಕೂಡ ಏನು ಕ್ಲೂ ಇಲ್ಲ ಅನ್ಸುತ್ತೆ. ಏನಾಗಿದೆ ಈ ಮನೆ ಒಳಗೆ? ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ದು ಹೇಗೆ? ಘಟನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಈ ಒಂದು 5 ಅಸ್ಥಿ ಪಂಜರಗಳು ಮನೆಯಲ್ಲಿ ಸಿಕ್ಕಿದೆ ಅಂತಕ್ಕಂಥ ಅಂಶ ಸ್ಥಳೀಯರಲ್ಲಿ ಸಾಕಷ್ಟು ಒಂದು ಆತಂಕ ಮತ್ತು ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥ ವಿಷಯ. ಯಾಕಂತಂದ್ರೆ ಮನೆಯಲ್ಲಿ ಈಗಾಗಲೇ ಏನು ಜಗನ್ನಾಥ್ ರೆಡ್ಡಿ ಮತ್ತು ಪ್ರೇಮಾ ರೆಡ್ಡಿ ಮತ್ತು ಮಗಳು ತ್ರಿವೇಣಿ ಸೇರಿದಂತೆ ಅವರ ಮಗನಾಗಿರ್ತಕ್ಕಂತಹ ಮಂಜುನಾಥ್ ರೆಡ್ಡಿ ಅನ್ನೋರು ಕೂಡ ಇಲ್ಲಿ ವಾಸವಾಗಿದ್ರು. ಮಂಜುನಾಥ್ ರೆಡ್ಡಿ ಅಂತಕ್ಕಂಥ ಹಿರಿಯ ಮಗ ಮೊದಲೇ ಅವರು ಹೊರಗಡೆ ಬೆಂಗಳೂರಿನಲ್ಲೇ ಇರ್ತಿದ್ರು, ಡಾಕ್ಟರ್ ಆಗಿದ್ರು. ಅವರು ಆಗಲೇ ತೀರಿ ಹೋಗಿದ್ರು. ಹಾಗಾಗಿ ಈ ಮನೆಯಲ್ಲಿ ಅವರ ಚಿಕ್ಕ ಮಗನಾಗಿರ್ತಕ್ಕಂಥ ನರೇಂದ್ರ ರೆಡ್ಡಿ
ಅನ್ನೋರು ಇರ್ತಾ ಇರಲಿಲ್ಲ. ಹಾಗಾಗಿ 4 ಜನ ಈ ಮನೆಯಲ್ಲಿ ವಾಸವಾಗಿದ್ರು. ಒಂದು ವೇಳೆ ಅವರು 4 ಜನ ಒಂದೇ ಸಮಯಕ್ಕೆ ಮೃತಪಟ್ಟಿದ್ರೆ ಈ ಒಂದು 4 ಅಸ್ಥಿಪಂಜರಗಳು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.